12 लाख में खरीदा, 9 लाख में बेच रहे हैं सेकेंड हैंड यूज्ड व्हीकल के नाम पर. On the margin is only this 18% is being put. 3 ಲಕ್ಷದ ಲಾಸ್ನಲ್ಲಿಯೂ ಕೂಡ ನಾವು 18% GST ಕಟ್ಟಬೇಕಾ? ಇನ್ನು ಕೂಡ ನಾವು ಎಷ್ಟು ರೀತಿಯಲ್ಲಿ ಗೌರ್ಮೆಂಟ್ಗೆ ಟ್ಯಾಕ್ಸ್ ಅನ್ನು ಕಟ್ಟಬೇಕು ಅಂತ ನೀವು ಯೋಚಿಸ್ತಾ ಇದ್ರೆ ಇದು ನಿಮ್ಮ ತಪ್ಪು ಕಲ್ಪನೆ. ಕೇಂದ್ರ ಸರ್ಕಾರ ಹೇಳುವ ಪ್ರಕಾರ ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಾಟ ಮಾಡುವ ಕಾನೂನಿನ ಪ್ರಕಾರ GST ಕಾರು ಮಾರಾಟ ಮಾಡುವ ಮಾರ್ಜಿನ್ನ ಮೇಲೆ ಬೀಳುತ್ತದೆ. ಉದಾಹರಣೆಗೆ ಒಬ್ಬ ಕಾರು ಡೀಲರ್ 5 ಲಕ್ಷಕ್ಕೆ ಕಾರನ್ನು ತೆಗೆದುಕೊಂಡು 6 ಲಕ್ಷಕ್ಕೆ ಮಾರಾಟ ಮಾಡಿದ್ರೆ GST ಆತ ಗಳಿಸಿದ ಲಾಭಾಂಶ 1 ಲಕ್ಷದ ಮೇಲೆ 18% GST ಆತ ಕಟ್ಟಬೇಕು. ಒಂದು ವೇಳೆ ಆತ 12 ಲಕ್ಷಕ್ಕೆ ಕಾರು ಖರೀದಿಸಿದ್ರೆ 9 ಲಕ್ಷಕ್ಕೆ ಮಾರಾಟ ಮಾಡಿದ್ರೆ ಯಾವ ರೀತಿಯ GST ಕೂಡ ಅನ್ವಯಿಸೋದಿಲ್ಲ. ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿಯ ಲಾಭಾಂಶವಿಲ್ಲದ ಕಾರಣ. GST ಕೌನ್ಸಿಲ್ನ ಬುಕ್ಲೆಟ್ ನಲ್ಲಿ ನಿಖರವಾಗಿ ಬರೆದಿದೆ, ವೇರ್ ದ ವ್ಯಾಲ್ಯೂ ಆಫ್ ದ ಸಪ್ಲೈ ಈಸ್ ನೆಗೆಟಿವ್ ಇಟ್ ಶಾಲ್ ಬಿ ಇಗ್ನೋರ್ಡ್ ಅಂತ. ಡೀಲರ್ ಅನ್ನು ಬಿಡಿ, ನಾವು ಒಂದು ವೇಳೆ ನಮ್ಮ ಕಾರನ್ನು ಮಾರಾಟ ಮಾಡಿದ್ರೆ ನಾವು GST ಕಟ್ಟಬೇಕಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ನಾವು ಏನಾದರೂ ಅನ್ರಿಜಿಸ್ಟರ್ಡ್ ಇಂಡಿವಿಜುವಲ್ ಆಗಿದ್ರೆ ಯಾವ ರೀತಿಯ GST ಕೂಡ ಕಟ್ಟಬೇಕಾಗಿಲ್ಲ. GST ಕಾನೂನು GST ರಿಜಿಸ್ಟರ್ಡ್ ಪರ್ಸನ್ನ ಸೇಲ್ಸ್ ಮೇಲೆ ಅನ್ವಯಿಸುತ್ತದೆ.